ಯಾಕೆ ಈ ತರ ಬಿಹೇವ್ ಮಾಡ್ತಿದ್ಯಾ? ಅವನು ನೋಡ್ತಾ ಇದ್ರೆ ನನ್ನ ಗಡಿಯಿಂದ ಮುಡಿವರೆಗೂ ಉರಿತಾ ಇದೆ. ಅವನು ಈ ಮನೇಲಿ ಇರೋದು, ನನ್ನ ಕಣ್ಣು ಮುಂದೆ ಇರೋದು ನನಗಿಷ್ಟಾನೇ ಆಗ್ತಾ ಇಲ್ಲ. ಅದ್ ಸಾಲದು ಅಂತ ನಿನ್ ಮುಂದೆ ನಿಂತಿದ್ರೆ ನನಗಂತೂ ತಡ್ಕೊಳಕ್ಕೆ ಆಗಲ್ಲ ಅದನ್ನ. ನಿನಗೇನಾದ್ರೂ ಹುಚ್ಚ? ಯಾಕೆ ಈ ತರ ಮಾತಾಡ್ತಿದ್ಯಾ? ಅವನು ಎಷ್ಟು ದೊಡ್ಡ ಸಹಾಯ ಮಾಡ್ತಿದ್ದಾನೆ ಗೊತ್ತಾ? ಮಾಡ್ತಾ ಇದ್ದಾನೆ ಮೊನ್ನೆ ಸಹಾಯನ. ಈಗ ಒಂದ್ ಸಹಾಯ ಮಾಡದಿದ್ರೇನು? ಆಸ್ತಿ ಪಾಸ್ತಿ ಇಲ್ಲೇ ಬದುಕೋಕಾಗಲ್ವಾ ನಮ್ಗೆ? ಇಷ್ಟು ವರ್ಷದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಹೋಗ್ತಿದೆ ಅಂದ್ರೆ ಸುಮ್ನೆ ಕೂತ್ಕೊಳಕ್ಕಾಗತ್ತಾ? ಹೋದ್ರೆ ಹೋಯ್ತು. ಅವನಿಂದ ನಮಗ್ ಆಸ್ತಿ ಸಿಗುತ್ತೆ ಅಂದ್ರೆ ಆಸ್ತಿ ನನಗ್ ಬೇಡವೇ ಬೇಡ. ಅವನ್ ದಯಾ ದಾಕ್ಷಿಣಿ ಜೊತೆ ಬದುಕೋ ಅವಶ್ಯಕತೆ ನನಗಿಲ್ಲ. ನನಗೆ ದುಡ್ಡು ಮುಖ್ಯ ಅಲ್ಲ, ನೀನ್ ಮುಖ್ಯ. ಅಯ್ಯೋ, ಇವಾಗ ಏನಾಗಿದೆ? ನಾನ್ ಎಲ್ಲಿಗೆ ಹೋಗ್ತಿದ್ದೀನಿ? ಅವ್ನ್ ನಿನಗೋಸ್ಕರ ಇದನ್ನೆಲ್ಲ ಮಾಡ್ತಿರೋದು. ಅದನ್ನ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಹುಚ್ಚುಚ್ಚಾಗಿ ಯೋಚನೆ ಮಾಡ್ಬೇಡ. ಆತರ ಇಲ್ಲ, ಏನೂ ಇಲ್ಲ. ಗೀತಾ ಅವನತ್ರ ಸಹಾಯ ಕೇಳಿದಾಳೆ ಅಂತ ಇದೆಲ್ಲ ಮಾಡ್ತಿದ್ದಾನೆ. ಇವಾಗ ತಾನೇ ಹೇಳದ್ನಲ್ಲ ನಿನಗೂ ಅವನ್ಗೂ ಮದ್ವೆ ಆಗುತ್ತೆ ಅಂತ. ಇನ್ನು ಏನೇನೋ ಹೇಳದ್ನಲ್ಲ. ಅವ್ನ್ ಹಾಗೆಲ್ಲ ಹೇಳ್ತಾ ಇದ್ರೆ ಅವ್ನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬೇಕು ಅಂತ ನಂಗೆ ಅನಿಸ್ತಾ ಇದೆ. ನೋಡು, ನೀನು ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಿ ಮೆಂಟಲ್ ಆಗ್ತಾ ಇದ್ಯಾ. ನೀನ್ ಹೀಗೆ ಇದ್ರೆ ನನಗೊಂದ್ ಸ್ವಲ್ಪನೂ ಇಷ್ಟ ಆಗಲ್ಲ. ಹೌದು ಬಿಡು, ಇವಾಗ ನಾನು ಯಾಕೆ ಇಷ್ಟ ಆಗ್ತೀನಿ? ಅವ್ನ್ ಯಾರೋ ಬಂದಿದಾನಲ್ಲ, ಹೀರೋ. ಅವ್ನ್ ಎಲ್ಲ ನಿನ್ ಮುಂದೆನೆ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಇವಾಗ ಅವ್ನ್ ನಿನಗೆ ಚೆನ್ನಾಗಿ ಇಷ್ಟ ಆಗ್ತಾನೆ. ನಿನಗೆ, ನಿಮ್ಮ ಅಪ್ಪ ಅಮ್ಮನಿಗೆ, ನಿನ್ ತಂಗಿಗೆ, ನಿಮ್ಗೆಲ್ರಿಗೂ ನಾನ್ ವೇಸ್ಟ್ ನನ್ ಮಗ ಅಲ್ವಾ? ನಾನು ಏನು ಮಾಡ್ದೆ ಸುಮ್ಮನೆ ಇದೀನಲ್ಲ, ಹೀಗೆ ಅನ್ಸತ್ತೆ. ಪ್ಲೀಸ್, ನಾನ್ ನಿನ್ನನ್ ಬಿಟ್ಟು ಬೇರೆ ಯಾರನ್ನೋ ಗಂಡ ಅಂತ ಅನ್ಕೊಂಡಿಲ್ಲ. ನನ್ ಕುತ್ತಿಗೆಲಿ ನೀನ್ ಕಟ್ಟಿರೋ ತಾಳಿ ಇದೆ. ನನ್ ಮನ್ಸಲ್ಲಿ ನೀನೇ ಇದ್ಯಾ. ದಯವಿಟ್ಟು ಏನೇನೋ ಯೋಚನೆ ಮಾಡಿ ಹುಚ್ಚುಚ್ಚಾಗಾಡ್ಬೇಡ. ನನಗ್ ತುಂಬಾ ಟೆನ್ಷನ್ ಆಗತ್ತೆ. ಗೀತಾ ಅವ್ರೆ, ಎಲ್ಲಿದ್ದೀರಾ? ನಾನು ಕಾರ್ ಪಾರ್ಕಿಂಗ್ ಹತ್ರ ಇದ್ದೀನಿ. ಒಂದ್ ನಿಮಿಷ ಇಲ್ಲಿಗೆ ಬರ್ತೀರಾ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಓಕೆ, ಬರ್ತಾ ಇದ್ದೀನಿ. ಗೀತಾ ಅವ್ರೆ, ಹೇಳಿ. ನಿಮಗೆ ಈ ವಿಷಯನ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಹೇಳಿದ್ರೆ ನೀವೇನು ಅನ್ಕೋತಿರೋ, ಹೇಗೆ ತಗೋತಿರೋ ಅದು ಗೊತ್ತಿಲ್ಲ. ಹೇಳೋದಕ್ಕೆ ನನಗೊಂಥರ ಆಗ್ತಿದೆ. ಟೆನ್ಷನ್ ಮತ್ತೆ ಭಯ ಕೂಡ ಆಗ್ತಿದೆ. ಅರೆ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪರವಾಗಿಲ್ಲ, ಯಾವ ವಿಷಯ ಆದರೂ ಹೇಳಿ. ಯಾವ ವಿಷಯ ಹೇಳಿ? ನಿಮ್ಮ ಬಗ್ಗೆ, ಪೂರ್ವಿ ಬಗ್ಗೆ. ನೀವೇನು ಹೇಳಬೇಕು ಅಂತ ಇದ್ದೀರಾ ಅಂತ ನನಗೆ ಗೊತ್ತು. ಪೂರ್ವಿ ಇನ್ನೋಸೆಂಟು. ಅವಳು ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೋತಾಳೋ ಇಲ್ವೋ ಅಂತ ನಿಮಗೆ ಗಾಬರಿ ಆಗಿದೆಯಾ? ಹಾಗೇನಿಲ್ಲ, ನಾನು ಪೂರ್ವಿನ ಅರ್ಥ ಮಾಡ್ಕೋತೀನಿ. ಪೂರ್ವಿನ ನಾನು ಚೆನ್ನಾಗಿ ನೋಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಗೊತ್ತು ನೀವೆಂತ ಒಳ್ಳೆ ವ್ಯಕ್ತಿ ಅಂತ. ಆದರೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದಿದೆ. ಅದನ್ನ ಇನ್ನೂ ಮುಚ್ಚಿಟ್ಟು ನಿಮಗೆ ಮೋಸ ಮಾಡೋದು ಒಳ್ಳೇದಲ್ಲ. ಆ ವಿಷಯ ಹೇಳೋದಕ್ಕೆ ನಿಮ್ಮನೇಲಿ ಕರೆದೆ. ನೀವು ನಿಮ್ಮ ಫ್ಯಾಮಿಲಿಯವರು ತುಂಬ ಒಳ್ಳೆಯವರು. ಎಲ್ಲ ರೀತಿಯಿಂದನೂ ಸಪೋರ್ಟಿವ್ ಆಗಿದ್ದೀರಾ. ನಿಜ ಹೇಳ್ಬೇಕಂದ್ರೆ ನಿಮ್ಮಂಥ ಕುಟುಂಬದ ಸೊಸೆ ಆಗೋದಕ್ಕೆ ಯಾವ ಹುಡುಗಿಯಾದರೂ ಅದೃಷ್ಟ ಮಾಡಿರಬೇಕು. ಆದರೆ ಪೂರ್ವಿಗೆ ನಿಮ್ಮ ಮನೆ ಸೊಸೆ ಆಗಕ್ಕೆ ಅದೃಷ್ಟ ಇಲ್ಲ. ಏನ್ ಗೀತಾ ನೀವು ಹೇಳ್ತಾ ಇರೋದು? ಹೌದು, ಪೂರ್ವಿಗೆ ಈಗಾಗಲೇ ಮದುವೆ ಆಗಿದೆ. ಗೀತಾ, ಏನ್ ಹೇಳ್ತಾ ಇದ್ದೀರಾ? ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಪೂರ್ವಿ ಬಾಲಾಜಿ ಪ್ರೀತಿಸಿದ್ರು. ಒಂದು ಟೈಮಲ್ಲಿ ಪೂರ್ವಿ ಅವನಿಗೆ ಎಲ್ಲಿ ಸಿಗದೆ ಇರ್ತಾಳೆ ಅನ್ನೋ ಭಯದಿಂದ ದೇವಸ್ಥಾನದಲ್ಲಿ ಪೂರ್ವಿ ಕತ್ತಿಗೆ ಅರ್ಶನದ ದಾರ ಕಟ್ಟಿದ್ದಾನೆ. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಪೂರ್ವಿ ಕುತ್ತಿಗೆಗೆ ಬಾಲಾಜಿ ತಾಳಿ ಕಟ್ಟಿದ್ದಾನೆ ಅನ್ನೋ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಸಂಬಂಧ ನೋಡಿ ನಿಮ್ ಜೊತೆ ನಿಶ್ಚಿತಾರ್ಥ ಮಾಡಿಸಿ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಏನ್ ಅನ್ಕೊಂಡಿದೀರಾ ಅಷ್ಟಕ್ಕೂ? ನನ್ನ ಬಫೂನ್ ಅನ್ಕೊಂಡಿದೀರಾ ಇಲ್ಲ ಜೋಕರ್ ಅನ್ಕೊಂಡಿದೀರಾ? ಅರೆ, ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದೀರಾ? ಒಳ್ಳೆ ತಂದಲ್ಲಿರೋರು ಕೈಲಾಗದೇ ಇರೋರು ಅನ್ಕೊಂಡಿದೀರಾ? ಅವ್ನ್ ಪೂರ್ವಿಕತ್ಗೆ ಅರ್ಶನ ತಾಳಿ ಕಟ್ಟಿದ್ರು. ಆ ವಿಷಯನ ಅವತ್ತೇ ಹೇಳ್ಬೇಕಾಗಿತ್ತಲ್ವಾ ನೀವು?
ನನ್ಗೆ ಯಾಕೆ ಮೋಸ ಮಾಡಿದ್ರಿ? ನನ್ನ ಭಾವಿ ಹೆಂಡತಿ ಅನ್ಕೊಂಡು ಏನೇನೋ ಕನ್ಸು ಕಟ್ಕೊಂಡಿದ್ದೆ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಏನಾಗುತ್ತೋ ಅನ್ನೋ ಟೆನ್ಷನಲ್ಲಿ ಹೇಳಕ್ಕಾಗ್ಲಿಲ್ಲ. ನೀವು ಅವ್ರಿಗೆ ಹೇಳಕ್ಕಾಗ್ಲಿಲ್ಲ? ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಟೈಮಲ್ಲಾದ್ರೂ ಹೇಳ್ಬೇಕಾಗಿತ್ತಲ್ವಾ? ಮದುವೆ ಆಗಿರೋ ಹುಡುಗಿಗೆ ನಿಶ್ಚಿತಾರ್ಥ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ರಿ ನೀವು? ಅಯ್ಯೋ, ನಿಶ್ಚಿತಾರ್ಥ ಹೇಗಾಯ್ತು ಅಂತ ನಿಮ್ಗೆ ಗೊತ್ತು. ನಿಶ್ಚಿತಾರ್ಥ ನಡೆಯೋ ಟೈಮ್ಗೆ ನಾನಿರ್ಲಿಲ್ಲ. ಪೂರ್ವಿಗೆ ಹೇಳೋ ಧೈರ್ಯ ಇಲ್ಲ. ಹೇಳಿದ್ರೆ ಅಪ್ಪ ಅಮ್ಮ ಏನಂತಾರೆ ಅನ್ನೋ ಭಯದಲ್ಲಿ ಸೈಲೆಂಟ್ ಆಗಿದ್ಬಿಟ್ಲು. ಪ್ಲೀಸ್ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅರ್ಥ ಆಯ್ತು. ನೀವು ಮನುಷ್ಯರ ಜೊತೆ ಆಟ ಆಡ್ತಾ ಇದ್ದೀರಾ, ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದೀರಾ. ನನ್ನ ಜೊತೆ ನಾಟಕ ಆಡ್ತಾ ಇದ್ದೀರಾ ನೀವು. ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದೀರಾ ನೀವು. ಮಾಡ್ತೀನಿ ಇರಿ ನಿಮ್ಗೆ. ಈಗಲೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಈ ವಿಷಯ ಕೇಳಿ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ. ಈ ವಿಷಯ ನಾನು ಅಷ್ಟು ಈಸಿಯಾಗಿ ಬಿಡೋ ಚಾನ್ಸೇ ಇಲ್ಲ. ಅರವಿಂದ್ ಪ್ಲೀಸ್ ಅಪ್ಪ ಅಮ್ಮಂಗೆ ಈ ವಿಷಯ ಹೇಳ್ಬೇಡಿ ಪ್ಲೀಸ್. ಗೀತಾ ಅವರೇ, ಸಾರಿ. ಒಳಗೆ ಅಲ್ಲಿದ್ದು ಎಲ್ಲ ನೋಡ್ಕೋಬೇಕಿತ್ತು, ಅದಕ್ಕೆ ಲೇಟ್ ಆಯ್ತು. ಹೇಳಿ, ಏನೋ ಮಾತಾಡಬೇಕು ಅಂದ್ರಿ? ಅದ್ ಹೇಗೆ ಹೇಳಿ? ಹೇಳಿದ್ರೆ ಇವರು ನೊಂದ್ಕೋತಾರಲ್ಲ. ಆ ಕೋಪದಲ್ಲಿ ಅಪ್ಪ ಅಮ್ಮಂಗೆ ಹೇಳ್ಬಿಟ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಹೇಳಿ ಗೀತಾ ಅವ್ರೆ, ಏನೋ ಮಾತಾಡಬೇಕು ಅಂದ್ರಿ? ಏನಿಲ್ಲ, ನೀವು ದೊಡ್ಡ ಮನಸ್ಸಿಂದ ತುಂಬಾ ದೊಡ್ಡ ಸಹಾಯ ಮಾಡಿದ್ರಿ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ನಾವೆಲ್ಲ ಒಂದೇ ಫ್ಯಾಮಿಲಿ ಅನ್ಕೊಂಡ್ಮೇಲೆ ನಾನ್ಯಾಕೆ ಬೇರೆ ಥರ ಯೋಚನೆ ಮಾಡ್ತೀನಿ? ಅದಾಗಲ್ಲ, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಏನು? ಅದು ಪೂರ್ವಿ ಅದು ಅಂದ್ರೆ ನೀವೇನು ಹೇಳಬೇಕು ಅಂತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತು. ಪೂರ್ವಿ ನನ್ನ ನಿಮ್ಮ ಕೆಲ್ಸಕ್ಕೆ ಯೂಸ್ ಮಾಡ್ಕೋತಿದ್ದಾರೆ ಅಂತ ತಪ್ಪು ತಿಳ್ಕೊತೀನಿ ಅಂತ ಅನ್ಕೊಂಡಿದ್ದೀರಾ? ಅವಳಿಗೆ ಹೇಳಿ, ಇದ್ರಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದು ಏನೂ ಇಲ್ಲ. ನಾನು ಮಾಡೋಕ್ಕಾಗಿದ್ದ ಸಹಾಯ ನಾನು ಮಾಡಿದ್ದೀನಿ. ಅದೂ ಅಲ್ಲದೆ ಪೂರ್ವಿ ಅಂದರೆ ನನಗೆ ತುಂಬ ಇಷ್ಟ. ನನಗೆ ಭಾವಿ ಹೆಂಡ್ತಿ ಅವಳು. ನಿಮ್ಮ ಕುಟುಂಬ ನೀವು ಎಲ್ಲ ತೊಂದರೆಲಿದ್ದರೆ ನಿಮಗೆ ಸಹಾಯ ಮಾಡೋದು ನನ್ನ ಧರ್ಮ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮದುವೆ ವಿಷಯದಲ್ಲಿ ತುಂಬ ಡಿಸಪಾಯಿಂಟ್ ಆಗಿದ್ರು. ಅವ್ರಿಗೆ ಅಟ್ಲೀಸ್ಟ್ ನನ್ನ ಕಡೆಯಿಂದಾದರೂ ಆ ಡಿಸಪಾಯಿಂಟ್ಮೆಂಟ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಿಬ್ಬರು ಮದುವೆ ನೀಟಾಗಿ ನಿಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿರೋ ಥರನೇ ಆಗುತ್ತೆ. ನೀವೇನು ಚಿಂತೆ ಮಾಡಬೇಡಿ, ಸರಿನಾ? ಅದಾಗಲ್ಲ, ನಾನು ಅರ್ಥ ಮಾಡ್ಕೋತೀನಿ. ಹೆಣ್ಮಕ್ಳಿರೋ ಮನೆಯಲ್ಲಿ ಎಷ್ಟು ಗೌರವದಿಂದ ಬೆಳೆಸಿರ್ತಾರೆ ಅಂತ ನನಗೆ ಗೊತ್ತು. ನನಗೆ ಅಂಥ ಕುಟುಂಬ ಅಂದರೆ ತುಂಬ ಇಷ್ಟ. ನಿಮ್ಮ ಕುಟುಂಬದಲ್ಲಿರೋ ಇನ್ನೋಸೆನ್ಸ್ ನನಗಿಷ್ಟ ಆಗಿದೆ. ಅದಕ್ಕೆ ನಾನು ಪೂರ್ವಿನ ಮದುವೆ ಆಗೋಕ್ಕೆ ಇಷ್ಟಪಟ್ಟಿದ್ದೀನಿ. ನಮ್ಮ ಅಪ್ಪ ಅಮ್ಮಂಗೂ ಕೂಡ ನಿಮ್ಮ ಕುಟುಂಬ ಅಂದರೆ ತುಂಬ ಇಷ್ಟ. ಅದಾಗಲ್ಲ ಅರವಿಂದ್. ಅರೆ ಬಿಟ್ಟು ಹಾಕಿ ಅದನ್ನ. ನಾನು ಮಾಡಿರೋ ಈ ಚಿಕ್ಕ ಸಹಾಯಕ್ಕೆ ನೀವು ತುಂಬ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಸರಿ, ಒಳಗಡೆ ರಿಕವರಿ ಆಗಿರುತ್ತೆ, ನಾನು ಹೋಗಿ ನೋಡಿ ಬರ್ತೀನಿ. ಯಾಕಮ್ಮಿ ಹಂಗೆ ಎದ್ರುಕೊಂಡೆ? ಮತ್ತೆ ಕಣ್ಣು ತೆಗೆದ ತಕ್ಷಣನೇ ಎದುರುಗಡೆ ಇದ್ರೆ ಭಯ ಆಗಲ್ವಾ? ಏನಕ್ಕೆ ಭಯ ಪಡ್ಬೇಕು? ದೇವ್ರ ಥರ ಅಭಯ ಹಸ್ತ ತೋರ್ಸ್ಕೊಂಡು ನಿಂತಿಲ್ವಾ? ನೀನು ದೇವ್ರಲ್ಲ, ದೆವ್ವ. ಪತಿಯೇ ಪ್ರತ್ಯಕ್ಷ ದೈವ ಅಂತಾರೆ. ನಾನ್ ಪತಿನೇ ಅಂದ್ರೆ ಗಂಡ. ನಾನು ನಿನಗೆ ಪ್ರತ್ಯಕ್ಷ ದೈವಾನೇ. ನನ್ನನ್ನೇ ದೇವ ಅಂತ ಇದೀಯ ನೀನು? ಹೌದು, ಆ ವೇಷ ನೋಡು, ಕೂದ್ಲು, ಆ ಗಡ್ಡ, ಮೀಸೆ ಸೇಮ್ ದೆವ್ವ ತರನೇ ಇದ್ಯಾ. ನನಗ್ ಗೊತ್ತು ಬಿಡು. ಹೆಂಡತಿಗೆ ಪ್ರೀತಿ ಜಾಸ್ತಿ ಆದ್ರೆ ಬಾಯಿಗೆ ಬಂದಾಗ ಬೈತಾರಂತೆ. ಬೈತಾ ಇದ್ರು ನಾಚಿಕೆ ಆಗಲ್ವಾ ನಿಂಗೆ? ಏನಕ್ ನಾಚಿಕೆ? ಪಕ್ಕದ ಮನೆ ಹೆಂಡತಿನ ಬೈದಿದ್ದು ನನ್ನ ಹೆಂಡತಿನೇ ತಾನೇ. ಅಷ್ಟಕ್ಕೂ ಏನ್ ಬೇಡ್ಕೊಂಡೆ ದೇವ್ರ ಹತ್ರ? ಅದೆಲ್ಲ ಹೇಳ್ಬಾರ್ದು. ಏನಕ್ಕೆ ಹೇಳ್ಬಾರ್ದು? ಗಂಡ ನಾನು, ನನಗೆ ಹೇಳ್ದೆ ಇದ್ರೆ ಹೇಗೆ? ನೋಡಮ್ಮಿ, ಅವನ್ನ ಮಾತಿಗೆ ಮುಂಚೆ ಒಂದ್ಸಲ, ಮಾತಾದ್ಮೇಲೆ ಒಂದ್ಸಲ ಗಂಡ ಗಂಡ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಅತ್ತೆ ಮನೇಲಿಲ್ಲ ಅಂತ ಧೈರ್ಯ. ಹೌದಮ್ಮೆ, ಇವನು ಯಾವ ಮಟ್ಟಕ್ಕಾದ್ರೂ ಇಳಿತಾನೆ.
ಹುಷಾರಾಗಿ ನೋಡ್ಕೋಬೇಕು. ಸ್ವಲ್ಪ ಸಲಿಗೆ ಕೊಟ್ರು ಹದ್ದು ಮೀರು ಹೊರಟೋಗ್ತಾನೆ. ನೀನ್ ಹೇಳ್ದೆ ಇದ್ರು ದೇವ್ರ ಹತ್ರ ಏನ್ ಬೇಡ್ಕೊಂಡೆ ಅಂತ ನನಗೆ ಗೊತ್ತು ಬಿಡು. ಏನ್ ಬೇಡ್ಕೊಂಡೆ? ಏನಿರುತ್ತೆ, ಇನ್ಮೇಲೆ ಎರಡು ಕುಟುಂಬನೂ ಒಟ್ಟಿಗೆ ಇರುತ್ತೆ, ಯಾವ ಸಮಸ್ಯೆನೂ ಆಗ್ದೇನೆ ಎಲ್ರು ಚೆನ್ನಾಗಿರ್ಬೇಕು, ನಾನು ನೀನಿಬ್ರು ಆದಷ್ಟು ಬೇಗ ಒಂದಾಗ್ಬೇಕು ಅಂತ ಕೇಳ್ಕೊಂಡಿರ್ತೀಯ ತಾನೇ? ನಿಮಗ್ ಹೇಗ್ ಗೊತ್ತು? ಯಾಕೆ ಗೊತ್ತಾಗಲ್ಲ? ಈಗ ನಾನಿರೋದು ಮನೇಲಲ್ಲ, ನಿನ್ ಮನ್ಸಲ್ಲಿ. ನೋಡಿದೇನಮ್ಮೆ? ನೋಡ್ತಾ ಇದ್ದೀನಿ. ಇವನು ಈಗ ಮನೇಲಿಲ್ವಂತೆ, ಅವಳು ಮನ್ಸಲ್ಲಿದ್ದಾನಂತೆ. ನೀವು ಇದರ ಏನಕ್ಕೆ? ಪ್ರೀತಿಸ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಗಿ ಪಾರ್ಕಲ್ಲಿ ಕೂರ್ಸಿ ಬಟಾಣಿ ತಿನ್ಸೋದು ಕಡಲೆಕಾಯಿ ತಿನ್ಸೋದು ಬಿಟ್ರೆ ಯಾವತ್ತಾದ್ರೂ ಇಂಥ ಕವಿತೆ ಹೇಳಿ ಹೊಗಳಿದ್ದೀರಾ? ಕವಿತೆನ ಹೇಳೋದಕ್ಕೆ ನಾನೇನಾದ್ರೂ ಕವಿನಾ? ಬ್ಯಾಂಕ್ ಮ್ಯಾನೇಜರ್ ಅಮ್ಮೆ. ನಿಮ್ ತಮ್ಮ ಏನ್ ಕವಿನ? ಅವನು ಕವಿ ಅಲ್ಲ, ಕಪಿ. ಕಪಿನ? ಕಪಿ ಅಂದ್ರೆ ಕೋತಿ. ಓ, ಎಷ್ಟೇ ಆದ್ರೂ ಅಣ್ಣನ ಹೊಟ್ಟೆ ಇದ್ದೇ ಇರುತ್ತಲ್ಲ. ನನ್ನೆ ಕೋತಿ ಅಂತೀಯಮ್ಮ ನೀನು? ಅದಕ್ಕೇನೆ ನಾನು ಒಳ್ಳೆ ಕೋತಿ ನೋಡಿ ಮದ್ವೆ ಆಗಿದ್ದೀನಿ. ಸರಿ, ಇಲ್ಲಿ ಒಂದ್ಸಲ ನಿನ್ ತಾಳಿ ತೋರ್ಸು. ಯಾಕೆ? ತೋರ್ಸಮ್ಮಿ. ಏನ್ ಸ್ವಾಮಿ? ಏನಿದು ಸ್ವಾಮಿ? ಏನು ಅಂತ? ಸ್ವಾಮಿ ನೋಡ್ಕೋ, ಇವಳು ನನ್ನ ಹೆಂಡತಿ. ಅವತ್ತು ದೇವಸ್ಥಾನದಲ್ಲಿ ನಿನ್ ಮುಂದೆ ಪೂರ್ವಿ ಕುತ್ತಿಗೆಗೆ ಇದನ್ನ ಕಟ್ಟಿದೆ, ಅದಕ್ಕೆ ನೀನೇ ಸಾಕ್ಷಿ. ನಾಳೆ ಇದು ಸರಿ ಇಲ್ಲ ಅಂತ ದೊಡ್ಡವ್ರ ಹತ್ರ ಫಿಟ್ಟಿಂಗ್ ಇಡಿಸ್ಬಿಡ್ಬೇಡ. ಆದಷ್ಟು ಬೇಗ ಈ ಅರ್ಶನ ತಾಳಿ ಜಾಗದಲ್ಲಿ ಮಾಂಗಲ್ಯ ಬರಬೇಕು. ಅದಕ್ಕೆ ಆಶೀರ್ವಾದ ಮಾಡು, ಕೈ ಮುಕ್ಕೋ. ನೋಡಿದೇನಮ್ಮೆ, ಅವಳು ನೀವು ರಿಕ್ವೆಸ್ಟ್ ಮಾಡ್ತಿಲ್ಲ, ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಪೂರ್ವಿ, ನಿನ್ ತುಟಿಗೇನೇ ಆಯ್ತು? ಏನಾಗಿದೆ? ಅಲ್ಲ, ಕೆಳಗಿನ ತುಟಿಗೆ ಏನೋ ಕಚ್ಬಿಟ್ಟು ಊದ್ಕೊಂಡಿರೋ ಹಾಗಿದೆ. ಇಲ್ಲಿ ನೋಡೋಣ. ಏ ಸುಮ್ನಿರು. ಏನಿಲ್ಲ, ಚೆನ್ನಾಗೇ ಇದೆ. ಇಲ್ಲ ಇಲ್ಲ ಇಲ್ಲ. ನೋಡ್ದೇನಮ್ಮೆ, ದೇವ್ರ ಫೋಟೋ ಮುಂದೆನೆ ರೊಮ್ಯಾನ್ಸು. ನನಗ್ ಬರ್ತಿರೋ ಕೋಪಕ್ಕೆ ಇವನು. ಇಲ್ಲಿ ದೇವ್ರಿದಾರಲ್ಲ, ಇಂಥ ಮಾತುಗಳನ್ನೆಲ್ಲ ಮಾತಾಡ್ಬಾರ್ದು. ಬಾ ಈ ಕಡೆ, ಬಾ ಬಾ ಬಾ, ಹೇಳ್ತೀನಿ. ಬಾಮಿ ಬಾಮಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬಾಮಿ, ಹೇಳ್ತೀನಿ. ಬಾ 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 ಬಾಮಿ. ಎಲ್ಲಿಗೆ? ಏನು ಮತ್ತೆ ಇದೇ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯಾ? ಹೇಳದ್ನಲ್ಲ ಮೇ, ನಂಗೆ ತುಂಬಾ ಇಷ್ಟವಾದ ಜಾಗ ಅಂತ. ಸರಿ, ಇವಾಗ ನನ್ಗೊಂದು ಡೌಟು. ಏನು? ಮನೇಲಿ ನಿಮ್ಮಪ್ಪ ಟಿವಿ ಬಿಸ್ನೆಸ್ ಮಾಡೋದು, ನೀವು ಮದುವೆಗೆ ರಂಗೋಲಿ ಮೆಹಂದಿ ಹಾಕೋದು ಅಲ್ದೆ ಮಾವಿನಕಾಯಿ ಬಿಸ್ನೆಸ್ ಏನಾದ್ರು ಮಾಡ್ತಿದ್ದೀರಾ ಅಂತ. ಉಪ್ಪಿನಕಾಯಿ ಬಿಸ್ನೆಸ್ ಇಲ್ವಲ್ಲ? ಏನಿಲ್ಲ, ತುಟಿ ಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಅಂಟ್ಕೊಂಡಿರೋ ತರ ಇದೆ. ಏನು? ಆ ತುಟಿ ನೋಡು, ಹೊಸದಾಗಿ ಹಾಕಿರೋ ಉಪ್ಪಿನಕಾಯಿ ತರ ಕೆಂಪುಗೆ ಪಳಪಳ ಅಂತ ಹೊಳಿತಾ ಇದೆ. ಎಲ್ಲಿ ಒಂದೇ ಒಂದ್ಸಲ ಉಪ್ಪಿನಕಾಯಿ ರುಚಿ ನೋಡ್ಲಾ? ಏನೋ ಅದು? ಅಯ್ಯಯ್ಯ, ಏನಿಲ್ಲ ಅಣ್ಣ. ನೋಡ್ದೆ ಕಣೋ ಎಲ್ಲ ಉಪ್ಪಿನಕಾಯ. ಅಣ್ಣ, ಉಪ್ಪಿನಕಾಯಿ ಅಂದ್ರೆ ಮಧ್ಯಾಹ್ನ ಉಪ್ಪಿನಕಾಯಿ ಜೊತೆ ಊಟ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಲ್ವೇನೆ ಪೂರ್ವಿ? ಏಯ್, ನೀನು ಮಧ್ಯಾಹ್ನದ ಊಟಕ್ಕೆ ಉಪ್ಪಿನಕಾಯಿ ಕೇಳ್ತಾ ಇದೀಯಾ ಅಥವಾ ಬೇರೆ ಏನಾದ್ರೂ ಕೇಳ್ತಿದ್ಯಾ ಅಂತ ನನಗೆ ಗೊತ್ತು. ಪೂರ್ವಿ, ಏನೇ ನೀನು ಇವನ್ ಜೊತೆ ಸೇರ್ಕೊಂಡು ಬ್ಯಾಡ್ಗಲ್ ಆಗ್ತಾ ಇದ್ಯಾ? ಅಯ್ಯೋ ಅಕ್ಕ, ಈ ಎಲ್ಲಾ ಆಟಗಳಿಗೂ ಕಾರಣ ನಿಮ್ ಮೈದ್ನನೇ. ಇಲ್ಲಿ ಕೇಳು, ನೀನೇನಾದ್ರೂ ಸಲ್ಗೆ ಕೊಟ್ರೆ ಕೃಷ್ಣನ್ ವೇಷನೂ ಹಾಕ್ತಾನೆ, ಹುಚ್ಚಿನ ವೇಷನೂ ಹಾಕ್ತಾನೆ. ನೋಡು, ನೆನ್ಪಿಟ್ಕೋ, ನೀವಿಬ್ರು ಇನ್ ಮುಂದೆ ಒಂದೇ ಮನೇಲಿ ಇರ್ತೀರಾ. ಇಲ್ಲೇ ಇರ್ತೀವಲ್ಲ ಅಂತ ಕದ್ದು ಮುಚ್ಚಿ ಭೇಟಿ ಆಗೋದು, ಗುಸುಗುಸು ಅಂತ ಮಾತಾಡೋದು, ಹೀಗೆ ಕಳ್ತನದಲ್ಲಿ ಸರ್ಸಾಡದ್ನ ದೊಡ್ಡೋರು ನೋಡಿದ್ರು ಅಂತ ಅನ್ಕೋ, ಅವರು ನಿಮ್ ಕಥೆ ಮುಗಿಸ್ತಾರೆ. ನೀವು ಕದ್ದು ಮುಚ್ಚಿ ಮದುವೆ ಆಗಿರೋ ವಿಷಯ ನಿಮ್ಮ ಅಪ್ಪ ಅಮ್ಮಗೇನಾದ್ರೂ ಗೊತ್ತಾದ್ರೆ ಆಮೇಲೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚಿಸ್ ನೋಡು. ಅದಕ್ಕೆ ನೀವು ಸುಮ್ಮನೆ ಇರಿ, ಸುಮ್ಮನೆ ಹೆದರ್ಸ್ಬೇಡಿ ಅವಳನ್ನ. ಇಲ್ಲೇನೋ ನನ್ ತಮ್ಮ ಆಗಿದ್ಯಾ, ನನಗ್ ಬರ್ತಿರೋ ಕೋಪಕ್ಕೆ ನಿನಗೆ ಬೈಯಕ್ಕಾಗ್ತಿಲ್ಲ. ಕತ್ತೆ ಅಂತಂದು ಬಾಯಿಲೆ. ಪೂರ್ವಿ, ಚೆನ್ನಾಗಿ ನೆನ್ಪಿಟ್ಕೋ, ಬಾಲಾಜಿಯಿಂದ ಸ್ವಲ್ಪ ದೂರನೇ ಇರು. ಹಾಗೆ ಆಗ್ಲಿ ಅಕ್ಕ. ಸರಿ, ಹಾಗಿದ್ರೆ ಬಾ.
ಶ್ರೀಮತಿ ಬಾಲಾಜಿ, ಗಾಡಿಲಿರೋ ಚೀಲ ಎಲ್ಲ ಇಳಿಸ್ರಿ. ಅಲ್ಲೇನಾರ ಬಿಟ್ಟು ಬಂದಿದ್ರ ಮರಿದೆ ತಗೊಂಡ್ ಬರ್ರಿ. ಹಾ ಏ ಅವನ್ನೆಲ್ಲ ತಗೊಂಡ್ ಬರೋ ಲಗುನ. ಏ ಆಕ್ಸಿಡೆಂಟ್, ನೀ ಮುಟ್ಬೇಡ. ಇವ್ರ ಬುದ್ಧಿನೋ, ಅಷ್ಟಕ್ಕೂ ಮನುಷ್ಯರ ಮೇಲೆ ನಂಬಿಕೆನೇ ಇಲ್ಲ ಇವ್ರಿಗೆ. ನಮ್ಮನ್ ಕೂಡ ನಂಬಲ್ಲ ಇವರು. ಏ ಅಲ್ಲಿ ಇಡಬೇಡ, ಒಳಗ್ ತಗೊಂಡೋಗಿ ಇಡು. ನಿಮ್ಮಮ್ಮಗೂ ನಿಮ್ಮ ಅಜ್ಜಿಗೆ ಮಾತ್ರ ಏನೇ ಆದ್ರೂ ಬುದ್ಧಿ ಬರಲ್ಲ ಕಣ. ಏನ್ ಮನುಷ್ಯರ ಏನೋ. ಆಯ್ತು ಬಿಡಪ್ಪ, ಸುಮ್ಮನಿರು. ಯಾರ ಕಿವಿಗಾದ್ರೂ ಬಿದ್ರೆ ಚೆನ್ನಾಗಿರಲ್ಲ. ಏನ್ ಬೀಳೋದು, ಎಲ್ರು ಕಣ್ಣಾರೆ ನೋಡ್ತಿದಾರಲ್ಲ ಇವ್ರ ನೀಚ ಬುದ್ಧಿನ. ಅರವಿಂದ್, ತುಂಬಾ ಸಹಾಯ ಆಯ್ತಪ್ಪ. ನೀನು ಇಲ್ಲ ಅಂದಿದ್ರೆ ಸ್ವಲ್ಪ ಕಷ್ಟ ಆಗಿರೋದು. ಸಮಯಕ್ಕೆ ಸರಿಯಾಗಿ ದೇವ್ರ ತರ ಬಂದು ಕಾಪಾಡ್ದೆ. ಪರವಾಗಿಲ್ಲ ಸರ್, ಅದರಲ್ಲಿ ಏನಿದೆ? ನಮ್ಮವ್ರಿಗೆ ನಾವು ಸಹಾಯ ಮಾಡಿಲ್ಲ ಅಂದ್ರೆ ಹೇಗೆ? ಸರಿ ಸರ್, ನಾನು ಹೊರಡ್ತೀನಿ. ಇರು ಅರವಿಂದ್. ಕನಕ, ಇವ್ರಿಗೊಂದು ಥ್ಯಾಂಕ್ಸ್ ಆದ್ರೂ ಹೇಳಮ್ಮ. ಕಡೆ ಪಕ್ಷ ಟೀ ಕಾಫಿನಾದ್ರೂ ಕುಡ್ಕೊಂಡು ಹೋಗಿ ಅಂತ ಹೇಳು. ಹಾ, ಅಷ್ಟೆಲ್ಲ ನಾವು ಮಾಡಿ ಬಂದು ನಿನ್ನೆಯಿಂದ ತಲೆ ತಿರುಗಾಕತ್ತೈತ್ ನನಗ. ಬಾ ತಮ್ಮ, ಕುಂದ್ರು, ಕಾಪಿ ಕುಡ್ಕೊಂಡು ಹೋಗಿ ಅಂತ. ಅಯ್ಯಯ್ಯೋ, ಇವಾಗ ಬೇಡ ರೀ. ನಾನು ಹೊರಡ್ತೀನಿ ಮಾವ, ನಾನು ಬರ್ತೀನಿ. ಹೊರಡ್ತೀನಿ. ಸರಿ, ಎಲ್ಲ ಬಂದ್ಬಿಟ್ಟಿದ್ಯಲ್ಲ, ಇನ್ನು ನಾವಿಲ್ಲಿ ಯಾಕಿರ್ಬೇಕು? ನಾವು ಕೂಡ ಹೊರಡ್ತೀವಮ್ಮ. ಅಯ್ಯೋ, ಇವಾಗ ನೀವು ಇಲ್ಲಿಂದ ಹೋಗ್ಬಾರ್ದು. ಸ್ವಲ್ಪ ದಿನ ನೀವಿಲ್ಲೇ ಇರಬೇಕು. ಅದ್ಯಾಕಪ್ಪ? ಅಂದ್ಕೊಂಡಿದ್ದ ಕೆಲಸ ಎಲ್ಲ ಈಗಾಗಲೇ ಮುಗೀತು, ಮತ್ತೆ ಇಲ್ಲೇ ಯಾಕಿರ್ಬೇಕು? ಅಂದ್ರೆ ನೀವೆಲ್ಲರೂ ಜೊತೆಗೆ ಒಂದೇ ಜಾಗದಲ್ಲಿದ್ದು ಇದನ್ನೆಲ್ಲ ಸಂಪಾದಿಸಿದೀರಾ ಅಂತ ನಾವು ಹೇಳಿ ಆ ರೀತಿಲೇ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದೇವಲ್ಲ, ಅದಕ್ಕೆ ಅಂತ. ಅದ್ರಲ್ಲೇನಿದೆ, ನಾವೆಲ್ಲರೂ ಸೇರ್ಕೊಂಡೇ ಸಂಪಾದನೆ ಮಾಡಿದೀವಿ ಅಂತ ಹೇಳ್ತೀವಿ. ಹಾಗಲ್ಲ, ಈಗಾಗಲೇ ಅವ್ರಿಗೆ ನಾವೇನೋ ಗಿಮಿಕ್ ಮಾಡಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಅನುಮಾನ ಬಂದಿದೆ. ಅವ್ರು ಮತ್ತೆ ಯಾರೋ ಒಬ್ರು ಸ್ಪೈನ ಇಟ್ಟು ನಮ್ಮ ಮೇಲೆ ಚೆಕ್ ಮಾಡಿಸ್ಬೋದು. ನೀವೆಲ್ಲರೂ ಒಟ್ಟಿಗೆ ಇಲ್ದೇನೆ ಬೇರೆ ಬೇರೆ ಜಾಗದಲ್ಲಿದ್ದು ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಒಟ್ಟಿಗೆ ಇದ್ದೀರೋ ಇಲ್ವೋ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅವ್ರೇನಾದ್ರೂ ಸಾಕ್ಷ್ಯಾಧಾರಗಳ ಜೊತೆ ಹಿಡ್ಕೊಂಡ್ರೆ ಮತ್ತೆ ಚೀಟ್ ಮಾಡಿದೀವಿ ಅಂತ ನಮ್ಮೇಲೆ ಕೇಸ್ ಹಾಕ್ತಾರೆ. ಅದಿನ್ನ ದೊಡ್ಡ ಅಪಾಯ. ಇದೆಲ್ಲ ನಡೆಯುತ್ತೆ ಅಂತೀರಾ? ನಿಮಗೆ ಗೊತ್ತಾಗಲ್ಲ, ಇದು ಕ್ರಿಮಿನಲ್ ಕೇಸ್ಗಿನ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ಒಂದೊಂದ್ಸಲ ಡಿಪಾರ್ಟ್ಮೆಂಟಿಂದ ಯಾರೋ ಒಬ್ರನ್ನ ಕೆಲ್ಸಕ್ಕೋಸ್ಕರ ಕಳಿಸ್ದಂಗೆ ಕಳಿಸಿ ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ. ಅವ್ರ ಕೆಲ್ಸ ಕಳಿಸ್ತಾರಂತ ಹೇಳಿ ಇವ್ರನ್ನ ಇಲ್ಲೇ ಇಟ್ಕೊಳಕ್ ಆಗ್ತೇನ? ಈ ಮನೆಯಾಗಿರೋರ್ಗ ಕೆಲ್ಸ ಇಲ್ಲ. ನೀವು ಕೆಲ್ಸಕ್ಕೆ ಇಟ್ಕೊಳ್ದೇ ಇರ್ಬೋದು, ಆದ್ರೆ ಅವ್ರು ಬಂದು ಅಲ್ಲಲ್ಲಿ ಮನೆಯಲ್ಲಿ CC ಕ್ಯಾಮರಾ ಇಟ್ಟು ಹೋಗ್ತಾರೆ. ಅದಕ್ಕೆ ನೀವು ಮಾತಾಡುವಾಗ ದುಡ್ಡಿನ ವಿಷಯನ ಡೀಲ್ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಹಾಗೆ ಇನ್ನೊಂದು ಸ್ವಲ್ಪ ದಿನ ಗೀತಾ ಫ್ಯಾಮಿಲಿಯವರು ಇಲ್ಲೇ ಇದ್ರೆ ಸೇಫ್. ಇಲ್ಲ ಅಂದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ. ಯೋಚನೆ ಮಾಡಿ. ಹಾಗೆ ಆಗ್ಲಪ್ಪ. ಅವ್ರಿಲ್ಲೇ ಇದ್ರೆ ಹೊಸದಾಗಿ ಮದುವೆ ಆಗಿ ಬಂದಿರೋ ಗೀತಾಗೆ ಪಕ್ಕದಲ್ಲೇ ಅಮ್ಮ ಅಪ್ಪ ಇದಾರೆ ಅನ್ನೋ ಒಂದು ಧೈರ್ಯನೂ ಇರುತ್ತೆ. ಇವಳು ಸ್ವಲ್ಪ ಮನೆಗೆ ಹೊಂದ್ಕೊಳ್ಳೋವರೆಗೂ ಅವ್ರುಗಳು ಇಲ್ಲೇ ಇರ್ಲಿ ಬಿಡಿ, ಇಲ್ಲೇ ಇರ್ತಾರೆ. ಇಲ್ಲ, ನಾವಿಲ್ಲಿಗೆ ಬಂದು ಹೋಗಿ ಮಾಡ್ತೀವಿ. ನೀವು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಅತ್ತೆ. ನೀವು ಇಲ್ಲೇ ಇರಿ, ಎಲ್ಲ ಸರಿ ಹೋಗುತ್ತೆ. ಆ ಹುಡುಗ ಅಷ್ಟು ಹೇಳ್ತಿದ್ದಾನಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ಇವತ್ ನೀವೇ ನಮಗ್ ದಡ ದಾಟ್ಸಿದ್ದು. ಅಯ್ಯೋ, ಪರವಾಗಿಲ್ಲ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ನಿಲ್ಸಿ ನಿಲ್ಸಿ, ಏನಿದು? ಇವತ್ತು ನಿನ್ ಯಜಮಾನ ಒಳ್ಳೆ ಮೂಡಲಿದ್ದಾನೆ. ಇರ್ತಾರೆ ಇರ್ತಾರೆ. ನಿಮ್ ಪೋಖ್ರಿ ವೇಷಗಳು ಜಾಸ್ತಿ ಆಗಿವೆ. ಪೋಖ್ರಿ ವೇಷ ಯಾಕೆ ಹಾಕ್ಲಿ ಯಜಮಾನ್ತಿ? ಗಂಡನ್ ವೇಷ ಹಾಕೊಂಡಿದ್ದೀನಿ.